ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಾಠ ಆಧಾರಿತ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ 2 ಘಟಕ ಪರೀಕ್ಷೆ ಜುಲೈ 1 ಮಿಡ್ ಟರ್ಮ್ನಲ್ಲಿರುವಂಥದ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇದು ಜಾಗತಿಕ ಇತಿಹಾಸ ಆಗಬೇಕು. ಏನಾಗಬೇಕು? ಜಾಗತಿಕ ಇತಿಹಾಸ ಆಗಬೇಕು. ಅಧ್ಯಾಯ ಮತ್ತೆ ಅದೇ ಈಜಿಪ್ಟ್ ನಾಗರಿಕತೆ, ಪೀಠಿಕೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ. ಸೊ ಪ್ರಶ್ನೆಗಳು ನೋಡುತ್ತಾ ಹೋಗಿ ಸಾಕು ನೀವು. ಯಾಕಂತಂದರೆ ಈಗ ನಿಮಗೆ ಯಾವುದು ಹತ್ತಿರ ಬರ್ತಾಯಿದೆ ಪರೀಕ್ಷೆ ಅಂತಂದರೆ ಕಿರು ಪರೀಕ್ಷೆ ಒಂದನ್ನು ಬರ್ತಿದೆ. ಆದಷ್ಟು ನಾನು ಮುಂದಿನ ದಿನಮಾನಗಳಲ್ಲಿ ಏನು ಮಾಡ್ತೀನಿ ಅಂತಂದರೆ, ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಿರು ಪರೀಕ್ಷೆಯ ಒಂದು 40 ಅಂಕದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆನ ಎರಡೂ ಬಿಡ್ತೀನಿ. ಸೊ ಆದಷ್ಟು ಬೇಗನೆ ವೀಡಿಯೋಗಳು ಬರ್ತವೆ ಅಂತ ಹೇಳ್ತಾ, ಈ ಪ್ರಮುಖ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ನಾಳೆ ಈ ಪ್ರಶ್ನೆಯು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಬರ್ಬೋದು. ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನೀವೆಲ್ಲರೂ ಗಮನಿಸುವಂಥ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಬಂದಿರುವಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಗಮನಿಸ್ತಾ ಹೋಗಿ. ಇಲ್ಲಿ ನಾನು 2 ನಾಗರಿಕತೆಗಳನ್ನು ಹೇಳ್ತಾ ಬಂದಿದ್ದೀನಿ. ಒಂದು ಈಜಿಪ್ತು, ಇನ್ನೊಂದು ಮೆಸೊಪೊಟೇಮಿಯಾ. ಈಜಿಪ್ಟ್ ನಾಗರಿಕತೆಯ ಲಿಪಿನೇ ಬೇರೆ ಇದೆ, ಮೆಸೊಪೊಟೇಮಿಯಾ ನಾಗರಿಕತೆಯ ಲಿಪಿನೇ ಬೇರೆ ಇದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, ಮೆಸೊಪೊಟೇಮಿಯನ್ನರ ಲಿಪಿ ಅಂತಂದರೆ ಅದು ಕ್ಯೂನಿ ಫಾರ್ಮ್ ಅಂತ ಹೇಳ್ತೀವಿ. ಹೈರೋಗ್ಲಿಪಿಕ್ ಇದು ಈಜಿಪ್ಟ್ ಅಂಥದ್ದು. ಯಾವುದೇ ಈಜಿಪ್ಟ್. ಚಿತ್ರಕಲೆ ಮತ್ತು ಚಿಹ್ನೆ ಇದು ಚೀನಿಯರ್ದು. ಯಾರದ್ರಿ? ಚೀನಾ ನಾಗರಿಕತೆ. ಇನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲ್ಪಡೋ ನಾಗರಿಕತೆ ಅದು ಮೆಸೊಪೊಟೇಮಿಯಾ ನಾಗರಿಕತೆ. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ನೆನಪಿರಲಿ ನಿಮಗೆ. ಈ ಚೀನಾ ಕೊನೆಯ ರಾಜಮನೆತನ ಯಾವುದು ಅಂತಂದರೆ ಅದು ಬಿ ಮಂಚು ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಅದರ ಜೊತೆಗೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ನೋಡಿ. ಈ ಬಿಟ್ಟ ಸ್ಥಳಗಳನ್ನ ಸರಿಯಾಗಿ ತುಂಬ್ರಿ ಅಂತ ಹೇಳ್ತಾರೆ ಅವರು. 3 ಅಂಕ ಇಲ್ಲಿ ಕೊಟ್ಟಿದ್ದಾರೆ. ಮೆಸೊಪೊಟೇಮಿಯಾದ ಮಹಾಕಾವ್ಯ ಯಾವುದು? ಗಿಲ್ಮೇಶ್ ಅಂತ ಹೇಳ್ತೀವಿ. ಚೀನಾದಲ್ಲಿ ಬೌದ್ಧ ದೇವಾಲಯಗಳನ್ನು ಡ್ಯಾಶ್ ಎಂದು ಕರೀತಾರೆ. ಏನು ಕರೀತಾರೆ? ಪಗೋಡ್ ಅಂತ ಕರೀತಾರೆ. ಏನಂತ ಕರೀತಾರೆ ರೀ? ಪಗೋಡ್ ಅಂತ ಕರೀತಾರೆ. ಹೌದಾ? ನೆಕ್ಸ್ಟು, ಚೀನಿಯರು ಭಾರತೀಯರಿಂದ ಬೆಳೆಯುವುದನ್ನು ಕಲಿತರು. ಏನು ಬೆಳೆಯುವುದನ್ನು ಕಲಿತರು ಅಂತಂದರೆ ಹತ್ತಿ. ಏನು ರೀ? ಹತ್ತಿ. ನೆನಪಿರಲಿ ನಿಮಗೆ. ಈ ರೀತಿಯಾಗಿರುತ್ತೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ನಮ್ಮ ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಬರ್ತವೆ. ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಈ ಪ್ರಶ್ನೆ ಇಂಪಾರ್ಟೆಂಟು ಅಂತ ಹೇಳಿದೆ ನಿಮಗೆ. ನೆಬೂಕಡ್ನೆಜರ್ ತೂಗುವ ಉದ್ಯಾನವನ. ಇನ್ನು ಸೆಮಾಸ್ ಎನ್ನುವಂಥದ್ದು ನೆನಪಿರಲಿ ನಿಮಗೆ. ನೀವು ಪ್ರಶ್ನೆ, ಮೆಸೊಪೊಟೇಮಿಯನ್ನರ ಸೂರ್ಯ ದೇವರು ಅಂತ ಕರಿತೀವಿ. ಏನು? ಸೆಮಾಸ್ ಅಂತೇಳಿ. ಇನ್ನು ಲಾವೋತ್ಸ್ ರಿಪೀಟೆಡ್ ಕ್ವಶನು ತಾವೋ ಸಿದ್ಧಾಂತ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ನಿಮಗೆ ಈ ಜಿಗ್ಗುರಾತ್ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈ ಜಿಗ್ಗುರಾತ್ ಎಂದರೆ ಎತ್ತರವುಳ್ಳ ದೇವಾಲಯಗಳು. ಏನ್ರಿ? ಎತ್ತರ ಗುಡ್ಡದ ಮೇಲೆ ಇರ್ತಾವೆ, ಎತ್ತರ ಶಿಖರಗಳುಳ್ಳ, ಅವರ ಶಿಖರ ಭಾಳ ಎತ್ತರವಾಗಿರುವಂಥ ಇರ್ತವೆ ಅಂತ ಹೇಳ್ತಾರೆ. ನೆಕ್ಸ್ಟು, ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಹರಡಿದ ಅರಸನನ್ನು ಹೆಸರಿಸಿ ಅಂತಂದರೆ ಅದು ಕಾನಿಷ್ಯ ಅಂತ ಹೇಳ್ಬೋದು ನಾವು. ಇನ್ನು ನೆಕ್ಸ್ಟು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾಗರಿಕತೆ ಬೆಳವಣಿಗೆ ಸಹಾಯಕವಾಗಿ 2 ಸಂಶೋಧನೆಗಳು ಅಂತಂದರೆ, ಒಂದು ಬೆಂಕಿ ಬಗ್ಗೆ ಪರಿಚಯ ಆಯಿತು. ತದನಂತರ ಅವರು ಏನು ಬಟ್ಟೆ ನೇಯುವುದನ್ನು ಕಲಿತರು. ಈ ಬಟ್ಟೆ ನೇಯ್ತಿದ್ರು. ತದನಂತರ ಹೈನುಗಾರಿಕೆಯನ್ನು ಮಾಡಲು ಪ್ರಾರಂಭಿಸಿದ್ರು. ಇನ್ನು ಈಜಿಪ್ಟ್ ನೈಲ ನದಿಯ ವರಪ್ರಸಾದ ಅಂತೇಳಿ ಬಹಳ ಸಾರಿ ಪ್ರಶ್ನೆಯನ್ನು ಕೇಳಿದರೆ ಇದು ರಿಪೀಟೆಡ್ಡು ಬಂದೇ ಬರ್ತದೆ. ಇಂಪಾರ್ಟೆಂಟು. ಸರಿ, ಹೇಗೆ ಪ್ರಶ್ನೆಗೆ, ಈಜಿಪ್ಟ್ನಲ್ಲಿ ಉತ್ತರಾಭಿಮುಖವಾಗಿ ಹರಿಯುವ ನೈಲ್ ನದಿಯನ್ನು ತನ್ನ ಇಕ್ಕೆಲುಗಳಲ್ಲಿ, ತನ್ನ ಒಂದು ಮಡಿಲಲ್ಲಿ 15ರಿಂದ 20 ಮೀಟರ್ವರೆಗಿನ ಅತ್ಯಂತ ಫಲವತ್ತಾದ ಬಲವನ್ನು ನಿರ್ಮಿಸಿದೆ. ನೈಲ್ ನದಿಯಿಂದ ಅಲ್ಲಿನ ಜನತೆಗೆ ಸಾಕಷ್ಟು ಆಹಾರ, ಸಾಕುವ ಪ್ರಾಣಿಗಳಿಗೆ ಮೇವು ಮತ್ತು ನಿರಂತರ ನೀರು ಸರಬರಾಜಾಗುತ್ತದೆ. ಆದ್ದರಿಂದ ಮಾನವನಿಗೆ ದೊರೆತ ಆಹಾರದ ಭದ್ರತೆ ತನ್ಮೂಲಕ ಹೆಚ್ಚಿನ ವಿರಾಮ ಸಮಯದಿಂದ ಈಜಿಪ್ಟ್ ನಾಗರಿಕತೆಗೆ ಬೆಳವಣಿಗೆಗೆ ಸಹಾಯ ಆಯಿತು. ಹಾಗಾಗಿ ಇದರ ನೈಲ್ ನದಿಗೆ ಈಜಿಪ್ಟ್ ಒಂದು ವರಪ್ರಸಾದ ಅಂತ ಕರೆದ್ರು. ಇನ್ನು ಚೀನಾ ಮಾಗುಡಿಯನ್ನು ನಿರ್ಮಿಸಿದವ ಯಾಕೆ ನಿರ್ಮಿಸಿದ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಮೇಲಿಂದ ಮೇಲೆ ಹೂಣರ ದಾಳಿ ಮತ್ತು ಮಂಗೋಳರ ದಾಳಿ ಚೀನಾದ ಮೇಲೆ ಆಗ್ತಾಯಿತ್ತು. ಅದನ್ನು ತಡೆಗಟ್ಟಲಿಕ್ಕೆ ಈ ಹುವಾಂಗ್ ಟಿ ಎನ್ನುವಂಥ ಅರಸ ಏನು ಮಾಡ್ತಾನೆ, ಈ ಒಂದು ಮಹಾಗೋಡೆಯನ್ನು ನಿರ್ಮಾಣ ಮಾಡ್ತಾನೆ. ಇನ್ನು ಚೀನಿಯರು ಯಾವುದಾದ್ರೂ 2 ಪ್ರಮುಖ ವೈಜ್ಞಾನಿಕ ಸಂಶೋಧನೆಗಳಂತಂದರೆ, ಒಂದನೇದ್ದು ರೇಷ್ಮೆ. ಯಾವುದ್ರಿ? ರೇಷ್ಮೆ. ತದನಂತರ ಚಹಾ. ತದನಂತರ ಏನು ಮಾಡಿದ್ರು? ಶಾಹಿ. ತದನಂತರ ಕಾಗದ ಮತ್ತು ಗಾಜು ಅಂತ ಹೇಳ್ತೀವಿ.
ಸೊ ಈ ರೀತಿಯೇ ಏನಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ಮಾಡ್ತಾ ಹೋದರು. ಇನ್ನು 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ನಾಗರಿಕತೆ ಮತ್ತು ಸಂಸ್ಕೃತಿ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಎರಡರ ನಡುವಿನ ವ್ಯತ್ಯಾಸವನ್ನು ಬಿಡಿಸಬೇಕು. ಹಮ್ಮುರಬಿ ಕಾನೂನು ಸಹಿತ ಕುರಿತು ಟಿಪ್ಪಣಿ ಬರೀ ಆಲ್ರೆಡಿ ಕ್ವಶನ್ ರಿಪೀಟೆಡು ಬಂದಿರುವಂಥದ್ದು. ಈಜಿಪ್ಟ್ ನಾಗರಿಕತೆ ಕೊಡುಗೆಗಳನ್ನು ವಿವರಿಸಿ ಅದರ ಬಗ್ಗೆ 10 ಅಂಕಕ್ಕೆ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂಥೇಳಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೆ.